ಸತತವಾಗಿ 32 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಸಾಮಾಜಿಕ, ಶೈಕ್ಷಣಿಕ, ಕ್ರೀಡೆ, ಪರಿಸರ ಸಂರಕ್ಷಣೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಜಿಎಸ್ಐಟಿಐನ ಪ್ರಾಂಶುಪಾಲರಾದ ದೇವರಾಜು ಆರ್ಎಂ ಅವರಿಗೆ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಅವರಿಂದ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗಿದ್ದು, ಯುವಚೇತನ ಯುವಜನ ಕೇಂದ್ರದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಂದಿದುರ್ಗ ಬಾಲುಗೌಡರು ಪದವಿ ಪ್ರದಾನ ಮಾಡಿ ಅಭಿನಂದಿಸಿದ್ದಾರೆ. ಎಲ್ಲರೂ ಬನ್ನಿ, ದಯವಿಟ್ಟು ಎಲ್ಲರೂ ಬರಬೇಕು. ಈ ಕಡೆ ಬನ್ನಿ, ಒಂದು ನಿಮಿಷ. ನಾನು ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಚಪ್ಪಾಳೆ ಕೊಡಿ. ಇನ್ನು ಇದೇ ಸಂದರ್ಭದಲ್ಲಿ ಜಿಎಸ್ಐಟಿಐನ ಶಿಕ್ಷಕರಾದ ರಾಜು ಎಂ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಜಿಎಸ್ಐಟಿಐನ ಶಿಕ್ಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಗೌರವಿಸಲಾಯಿತು. ನಿಜವಾಗ್ಲೂ ಹೇಳ್ತೀನಿ, ನಿಮ್ ತರನೇ ವಿದ್ಯಾರ್ಥಿಯಾಗಿ ಓದ್ತಾ ಇರ್ಬೇಕಾದ್ರೆ ನನಗೊಂದು ಛಲ ಇತ್ತು. ಯಾಕಂದ್ರೆ ಆವತ್ತಿನ ದಿನಗಳಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಓದಬೇಕಾದ್ರೆ, ಎಜುಕೇಶನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಇತ್ತು. ಅದ್ರಲ್ಲಿ ಹೀಗಾದ್ರೂ ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಇಲ್ಲಿ ಯಾರಾದ್ರೂ ನಾನು ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತೀನಿ ಅಂದ್ರೆ ತಂದೆ ತಾಯಿಗಳು ಎಲ್ಲಾದ್ರೂ ಕಷ್ಟಪಟ್ಟಾದ್ರೂ 1 ಲಕ್ಷ ಅಡ್ಮಿಷನ್ ಫೀಸ್ ಅಂದ್ರೂ ಕಷ್ಟಪಟ್ಟು ಕಟ್ತಾರೆ. ಸೊ ಅವತ್ತಿನ ದಿನ ನೀನು ಓದಿದ್ರೆ ಓದಪ್ಪ, ಬಿಟ್ರೆ ಬಿಡಪ್ಪ, ನಮ್ಮ ಕೈಯಲ್ಲಿ ₹1 ₹2 ಅಷ್ಟೇ. ನನ್ಗೆ ಎಷ್ಟೋ ಸರಿ ನೆನಪಿದೆ, ನಮ್ಮ ತಾಯಿ ನನ್ನ ತಂದೆ 50 ಪೈಸೆ ಕೊಟ್ಟಿರೋದು ನನ್ಗೆ ಈಗಲೂ ನೆನಪಿದೆ. ಸೊ ಅವತ್ತೇ ನಾನು ಫಿಕ್ಸ್ ಆಗ್ತಾ ಇದ್ದೆ, ಮುಂದಿನ ದಿನಗಳಲ್ಲಿ ನಾನೇನಾದ್ರೂ ಓದಿ ಒಂದು ಸಾವಿರಾರು ವಿದ್ಯಾಸಂಸ್ಥೆಗಳನ್ನ ಕಟ್ಟಬೇಕು ಅಂತ. ರಿಯಲಿ ನಾನು ಓದ್ತಾ ಇರ್ತಕ್ಕಂಥ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇರ್ಬೇಕಾದ್ರೆ ಡಿಸೈಡ್ ಮಾಡಿದೆ, ನಾನು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಟ್ಟು ಸಾವಿರಾರು ಮಕ್ಕಳನ್ನ ಸಾವಿರಾರು ಸಾಧಕರನ್ನಾಗಿ ಮಾಡಬೇಕು ಅಂತ ನಾನು ಇದು 4th ಸ್ಟ್ಯಾಂಡರ್ಡ್ ಅಲ್ಲಿ ಡಿಸೈಡ್ ಮಾಡಿದೆ. ಸೊ ಅದೇ ತರ ಇವತ್ತು ಹೇಳ್ತೀನಿ, ನಾನು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಡಿಗ್ರಿ, ಡಿಪ್ಲೊಮೊ ಅಂಡ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡು ಹೊಸಕೋಟೆ ತಾಲೂಕಿಗೆ ಬಂದು ನಾನು 30 ವರ್ಷ ಆಯ್ತು. ಆ 30 ವರ್ಷ ಹಿಂದೆ ಇವತ್ತಿಗೂ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಿರುತ್ತೆ, 30 ವರ್ಷಗಳ ಹಿಂದೆ ಯಾವುದೇ ತರ ಪ್ರೈವೇಟ್ ಕಾಲೇಜ್ ಇರಲಿಲ್ಲ. ಇದೆಲ್ಲ ದೊಡ್ಡ ಕಾಡು ತರ ಇತ್ತು. ಸೊ ಅದು ಇಲ್ಲಿರ್ತಕ್ಕಂಥ ನಮ್ಮ ನಾರಾಯಣ ಸರ್ ಆಗ್ಬೋದು, ಕಲಾ ಮೇಡಮ್ ಆಗ್ಬೋದು, ನಮ್ಮ ರಾಜು ಸರ್ ನನ್ನ ಜೊತೆ ನಾನು ಹೊಸಕೋಟೆಗೆ ಬಂದಾಗಲೇ ನನ್ನ ಪರಿಚಯ ಆಗಿದ್ರು. ಮತ್ತೆ ನಮ್ಮ MNR ನಟರಾಜ್ ಸರ್, ಇವರೆಲ್ಲರಿಗೂ ಗೊತ್ತು. ನಾನು ಹೊಸಕೋಟೆಗೆ ಬಂದಿದ್ದು ₹300 ಬಾಡಿಗೆ ಮನೆಗೆ, ಬರೀ ₹300 ಒಂದು ರೂಮ್ ತಗೊಂಡು ಬಾಡಿಗೆ ಮನೆಯಲ್ಲಿ ಇದ್ವಿ. ಅದು ರಾಜು ಸರ್ ಕರೆಕ್ಟ್ ಆಗಿ ಗೊತ್ತು. 30 ವರ್ಷಗಳ ಹಿಂದೆ ಪ್ರೈವೇಟ್ ಟೀಚರ್ ಆಗಿ ಹೊಸಕೋಟೆ ತಾಲೂಕಿಗೆ ಬಂದಂತ ವ್ಯಕ್ತಿ ನಾನೊಬ್ಬನೇ. ಸೊ ಆ ಬಂದಂತ ಟೈಮಲ್ಲಿ ನನ್ನ ಸ್ಯಾಲರಿ ಬಂದು ₹800 ಇದೇ ಸಂಸ್ಥೆಯಲ್ಲಿ. ಒಂದು ತಿಂಗಳಿಗೆ ಟೀಚರ್ ಆಗಿ ನಾನು ಸ್ಯಾಲರಿ ತಗೊಂಡಿದ್ದು, ಫಸ್ಟ್ ಸ್ಯಾಲರಿ ಒಂದು 50 ಪೈಸೆದು ಸ್ಟ್ಯಾಂಪ್ ನ ತಗೊಂಡು ಆ ಸ್ಟ್ಯಾಂಪ್ ಮೇಲೆ ₹800 ಕೊಟ್ಟು ಸೈನ್ ಮಾಡಪ್ಪ, ಇದು ನಿನ್ನ ಸ್ಯಾಲರಿ ರಿಜಿಸ್ಟರ್ ಅಂತ. ಸೊ ₹800 ಸ್ಯಾಲರಿನ ತಗೊಂಡೆ. ನಾನು ಅವತ್ತೂ ಅಷ್ಟೇ ದುಡ್ಡಿಗೆ ವ್ಯಾಲ್ಯೂ ಕೊಟ್ಟಿಲ್ಲ, ಮಕ್ಕಳಿಗೆ ವ್ಯಾಲ್ಯೂ ಕೊಟ್ಟೆ. ಆ ಮಕ್ಕಳು ಇವತ್ತು ಏನು 30 ವರ್ಷಗಳಲ್ಲಿ ನಾವು ಈ ಶೆಡ್ ನೋಡಿದ್ರೆ ಹಿಂಗಿದೆಯಲ್ಲಪ್ಪ ಅಂತ, ಅಲ್ಲಿರ್ತಕ್ಕಂಥ ಶೆಡ್ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿರ್ತಕ್ಕಂಥ ಶಿಕ್ಷಕರು ಇಂಪಾರ್ಟೆಂಟ್. ಪಾಠ ಒಂದು ಕರೆಕ್ಟ್ ಆಗಿತ್ತು ಅಂದ್ರೆ ಆ ಮಕ್ಕಳು ಸಾವಿರಾರು ಜನ ಕಡೆ ಸಾವಿರಾರು ವಿದ್ಯಾರ್ಥಿಗಳಾಗ್ತಾರೆ, ಒಂದು ಸಾಧಕರಾಗ್ತಾರೆ. ಅಂತ ಒಂದು ವಿದ್ಯಾಸಂಸ್ಥೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜಲ್ಲಿ ಓದಿರ್ತಕ್ಕಂಥ ಮಕ್ಕಳು HAL ಆಗ್ಬೋದು, KEB ಆಗ್ಬೋದು, KEB ಯಲ್ಲಿ JE ಜೂನಿಯರ್ ಇಂಜಿನಿಯರ್ಗಳಾಗಿ 1.5 ಲಕ್ಷ ಸಂಬಳ ತಗೊಳ್ತಾ ಇದ್ದಾರೆ. 1500 ಜನ ಮಕ್ಕಳು ಸರ್ಕಾರಿ ಕೆಲಸದಲ್ಲಿದ್ದಾರೆ. 2 ರಿಂದ 2.5 ಸಾವಿರ ಜನ
ಪ್ರೈವೇಟ್ ಕಂಪನಿಗಳಲ್ಲಿ ಇವತ್ತು ಏನಿಲ್ಲ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಓಲ್ಡ್ ಆಗ್ಬೋದು, ಓರ್ವಾ ಆಗ್ಬೋದು, LM ಗ್ಲಾಸ್ ಫೈಬರ್ ಇಂಡಿಯಾ ಲಿಮಿಟೆಡ್, LM ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರೈವೇಟ್ ಕಂಪನಿ ಅದು ಆಕ್ಚುಲಿ ಇವತ್ತು ಗೌರ್ಮೆಂಟ್ ಸ್ಯಾಲರಿ ಕೊಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ಆ LM ಗ್ಲಾಸ್ ಫೈಬರ್ ಅದು ಆಕ್ಚುಲಿ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇದ್ದಿದ್ದು, ಅದು ಇವತ್ತು ಇಲ್ಲಿ ಕಾರಣಾಂತರಗಳಿಂದ ಜಾಗ ಸಾಕಾಗಿಲ್ಲ ಅಂತ ದೊಡ್ಡಬಳ್ಳಾಪುರ ದಾಬಸ್ಪೇಟೆಗೆ ಶಿಫ್ಟ್ ಆಗಿದೆ. ಆ LM ಗ್ಲಾಸ್ ಫೈಬರ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ನಮ್ಮ ಕಾಲೇಜಿನ ಮಕ್ಕಳು 1 ರಿಂದ 1.5 ಲಕ್ಷ ಪರ್ ಮಂತ್ ಸ್ಯಾಲರಿ ತಗೊಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಮಗುಗೂ ನಾನು ಹೇಳೋದು ಇಷ್ಟೇ, ನೀವು ಯಾವತ್ತು ಏನಾಗಬೇಕು ಅಂತ ಇವತ್ತು ನಾನು ಹೇಳ್ಕೊಟ್ಟಿರ್ತೀನಿ, ಅದನ್ನ ನೀವು ಮಾಡಿ. ಮುಂದೊಂದು ದಿನ ನೀವು, ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ, ನೀವು ಇಲ್ಲಿ ನಿಂತ್ಕೊಂಡು ಸನ್ಮಾನ ಮಾಡಿಸ್ಕೊಳ್ತಾ ಇರ್ತೀರಾ. ಆ ಸನ್ಮಾನಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ ಇವತ್ತು ನಿಮ್ಮ ಡೈರಿ ಓಪನ್ ಮಾಡಿ, ನೀವೇನಾಗಬೇಕು ಅಂತ ನಾನು ಹೇಳ್ಕೊಟ್ಟಿರಲ್ಲ, ನೀವೇನಾಗಬೇಕು ಅಂತ ನೀವು ಅದನ್ನ ಬರ್ದಿಟ್ಟು